ವಿವಿಧ ಬೇಡಿಕೆಗೆ ಈಡೇರಿಸಿ ಆಗ್ರಹಿಸಿ ಈಗ ಲಾರಿ ಮಾಲೀಕರೆಲ್ಲ ಮುಷ್ಕರ ಕರೆ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಇದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಎಲ್ಲರೂ ಕೂಡ ಒಟ್ಟಾಗಿದ್ದಾರಾ ಅಥವಾ ನೀರಸ ಪ್ರತಿಕ್ರಿಯೆನ ಹೇಗೆ ಆರಂಭಿಕ ಹಂತದಲ್ಲಿ ಏನು ಮಾಹಿತಿ ಸಿಗ್ತಾ ಇದೆ ಅನ್ನೋ ಡೀಟೇಲ್ಸ್ ನೋಡೋದಾದ್ರೆ ನೀರಸ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ. ಎಂದಿನಂತೆ ಗೂಡ್ಸ್ ವಾಹನಗಳು ಸಂಚಾರವನ್ನು ಮಾಡ್ತಾ ಇದೆ. ನೆನಪಿರಲಿ ನಿಮಗೆ, ಗೂಡ್ಸ್ ವಾಹನ ಸಂಘಟನೆಯವರು ಕೂಡ ಬೆಂಬಲವನ್ನು ಕೊಟ್ಟಿದ್ರು. ಬಟ್ ಬೆಂಬಲ ಕೊಡೋದಕ್ಕೂ ರಿಯಾಲಿಟಿಯಲ್ಲೂ ವ್ಯತ್ಯಾಸಗಳು ಇದೆಯಾ? ಹಾಗಾದರೆ ಎಂದಿನಂತೆ ಗೂಡ್ಸ್ ವಾಹನಗಳು ಸಂಚಾರ ಮಾಡ್ತಾ ಇದೆ. ಸೊ ಬೆಂಬಲ ಏನಾದರೂ ವಾಪಸ್ ತೆಗೆದುಕೊಂಡ್ರ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿತಾ ಇದೆ. ಕೆಲ ವಾಹನಗಳು ಮಾತ್ರ ಅಲ್ಲಲ್ಲಿ ಲೇಓವರ್ನಲ್ಲಿ ನಿಂತಿರೋದು ಅಥವಾ ಮಾರ್ಕೆಟ್ಟೆ ಬಳಿನೇ ನಿಂತಿರೋದು, ಅದರಲ್ಲಿ ಗೂಡ್ಸನ್ನು ತೆಗೆದೇ ಇರೋದು ಎಲ್ಲ ಕಂಡು ಬರ್ತಾ ಇದೆ. ಬಟ್ ಈ ವಿಜುವಲ್ಸನ್ನು ನೋಡಿದಾಗ ರಾಜ್ಯದಲ್ಲಿ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ಹೌದಾ ಅಂತ ಅನಿಸ್ಬಿಡುತ್ತೆ. ನೆಲಮಂಗಲ ಟೋಲ್ನಲ್ಲಿ ಈ ರೀತಿ ಚಿತ್ರಣ ಕಾಣಿಸ್ತಾ ಇದೆ. ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘು. ನೀರಸ ಪ್ರತಿಕ್ರಿಯೆ ಆರಂಭಿಕ ಹಂತದಲ್ಲೇ ಯಾಕೆ ವ್ಯಕ್ತ ಆಗ್ತಾ ಇದೆ? ಗೂಡ್ಸ್ ಸಂಘಟನೆ ಮಾಲೀಕರು ಕೂಡ ಹೇಳ್ತಾ ಇದ್ರು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ. ಬಟ್ ರೋಡಿಗೆ ಇಳಿಸಿದ್ದಾರೆ ತಮ್ಮ ವಾಹನಗಳನ್ನ. ಕಮ್ಯುನಿಕೇಶನ್ ರಾಂಗ್ ಆಯ್ತಾ ಅಥವಾ ಕೊನೆ ಕ್ಷಣದಲ್ಲಿ ಈ ಮುಷ್ಕರದಿಂದ ಹಿಂದಕ್ಕೆ ಸರದ್ರ? ಯಾಕೆ ಈ ರೀತಿ ಆಯ್ತು ಅಂತ? ಮಮತಾ, ಬಹಳ ಪ್ರಮುಖವಾಗಿ 12 ಗಂಟೆಯಿಂದಲೇ ನಾವು ವಾಹನಗಳನ್ನ ನಿಲ್ಲಿಸ್ತೇವೆ ಅಂತ ಹೇಳಿದ್ರು. ಬಟ್ ಆದ್ರೆ ಅದು ಸದ್ಯಕ್ಕೆ ನಗರದ ಬಹುತೇಕ ಕಡೆಗಳಲ್ಲಿ ಕಂಡು ಬರ್ತಾ ಇಲ್ಲ. ಎಕ್ಸಾಂಪಲ್, ಈಗ ನಾನು ನೆಲಮಂಗಲ ಟೋಲ್ ಮುಂಭಾಗದಲ್ಲಿದ್ದೇನೆ, ಗಮನಿಸ್ತಾ ಇದ್ರಿ ಗೂಡ್ಸ್ ವೆಹಿಕಲ್ಗಳು ಸಾಮಾನ್ಯವಾಗಿ ಎಂದಿನಂತೆ ಓಡಾಡ್ತಾನೆ ಇದೆ. ಬಹಳ ಪ್ರಮುಖವಾಗಿ ಇವರೆಲ್ಲರೂ ಕೂಡ ರಾತ್ರಿ ಹೊರಟಿರುವಂಥದ್ದು. ಆದಷ್ಟು ಬೇಗ ಹೋಗಿ ಅವರ ಏನು ಅವ್ರ ಸ್ಥಳಗಳಿರುತ್ತೆ ಅಲ್ಲಿಗೆ ಸೇರ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಬಟ್ ಆದರೆ ಅನ್ಲೋಡ್ಗಳನ್ನು ಮಾಡ್ತೇವೆ ಅಥವಾ 12 ಗಂಟೆ ಆದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಟೋಲ್ಗಳ ಮುಂಭಾಗದಲ್ಲಿ ಹಾಕುವಂಥ ವಾಹನಗಳನ್ನು ತೆಗೆಯೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ಬಟ್ ಆದರೆ ಆ ರೀತಿ ಯಾವುದೇ ರೀತಿಯಾದಂಥ ಚಿತ್ರಣಗಳು ಕಾಣ್ತಾ ಇಲ್ಲ. ಅಲ್ಲಲ್ಲಿ ಕೆಲ ವಾಹನಗಳು ನಿಂತಿದ್ದಾವೆ. ಬಟ್ ಆದರೆ ಓಡಾಡ್ತಾ ಇರುವಂಥ ವಾಹನಗಳು ಸಾಮಾನ್ಯವಾಗಿ ಓಡಾಡ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಆಯೋಜಕರು ಯಾವಾಗ ರಸ್ತೆಗೆ ಇಳಿತಾರೆ ಅದಾದ ಮೇಲೆ ಒಂದಷ್ಟು ಬಿಸಿ ತಟ್ಟುವಂಥ ಸಾಧ್ಯತೆ ಇದೆ. ಅಲ್ಲಿ ತನಕ ಸಾಮಾನ್ಯವಾಗಿ ಈ ರೀತಿ ಓಡಾಟವನ್ನು ಮಾಡುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಯಾವಾಗ ಆಯೋಜಕರು ರಸ್ತೆಗೆ ಇಳಿತಾರೆ, ಅಂದರೆ ಆ ಟೋಲ್ಗಳಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡ್ತೇವೆ, ಅಲ್ಲಲ್ಲಿ ವಾಹನಗಳನ್ನು ತಡಿತೇವೆ ಎನ್ನುವಂತಹ ಒಂದಷ್ಟು ವಿಚಾರವನ್ನು ಹೇಳಿದ್ರು. ಅದೆಲ್ಲವೂ ಕೂಡ ಆರಂಭ ಆದ ಬಳಿಕ ಅದು ಏನು ವಾಹನಗಳ ಓಡಾಟದಲ್ಲಿ ಸ್ವಲ್ಪ ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ. ಬಟ್ ಆದರೆ ಈಗ ಅಂದರೆ ಇವರೆಲ್ಲರೂ ಕೂಡ ರಾತ್ರಿ ಬೇರೆ ಕಡೆ ಲೋಡ್ಗಳನ್ನು ಮಾಡಿಕೊಂಡು ಹೊರಟಿರುವಂಥವ್ರು. ಸದ್ಯಕ್ಕೆ ಅನ್ಲೋಡ್ ಮಾಡಿ ನಾವು ವಾಪಸ್ ಗಾಡಿಯನ್ನು ನಿಲ್ಲಿಸೋಣ ಅನ್ನುವಂಥ ಮನಸ್ಥಿತಿಯಲ್ಲೂ ಕೂಡ ಇರಬಹುದು. ಸೊ ಆ ಕಾರಣಕ್ಕಾಗಿ ಇನ್ನೊಂದು ಸ್ವಲ್ಪ ಸಮಯಗಳ ಕಾಲ ಕಾದು ನೋಡಬೇಕಾಗುತ್ತೆ. ಜೊತೆಗೆ 7 ಗಂಟೆ ನಂತರದಲ್ಲಿ ವಾಹನಗಳು ಅಂದರೆ ನಗರ ಪ್ರವೇಶವನ್ನು ಮಾಡುವಂಥ ವಾಹನಗಳೇನಿರ್ತವೆ, ಹೆವಿ ವೆಹಿಕಲ್ಸ್ಗಳೇನಿರ್ತವೆ, ಅವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುವಂಥ ಕಾರಣಕ್ಕಾಗಿ ಒಂದಷ್ಟು ವಾಹನಗಳು ಅಲ್ಲಲ್ಲಿ ನಿಲ್ಲುವಂಥ ಸಾಧ್ಯತೆ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಆ ಸಮಯದ ಒಳಗಾಗಿ ನಾವು ಹೋಗುವಂಥ ಜಾಗವನ್ನು ತಲುಪಬೇಕು ಅನ್ನುವಂಥ ಕಾರಣಕ್ಕೂ ಕೂಡ ಒಂದಷ್ಟು ಸವಾರರು ಅಥವಾ ವಾಹನ ಮಾಲೀಕರು ಅಥವಾ ಡ್ರೈವರ್ಗಳೇನಿರ್ತಾರೆ ಅವರು ವಾಹನಗಳನ್ನು ಓಡಿಸ್ತಾ ಇರ್ಬೋದು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ತಳ್ಳಿ ಹಾಕುವಂತಿಲ್ಲ. ಸೊ ಆ ಕಾರಣಕ್ಕಾಗಿ ಆರಂಭಿಕ ಹಂತವಾಗಿ ಬೆಳಗ್ಗೆ ಅಂದರೆ ಇವ್ರು ಏನು ಹೇಳಿದ್ರು 12 ಗಂಟೆಗೆ ನಾವು ವಾಹನಗಳನ್ನು ನಿಲ್ಲಿಸ್ತೇವೆ, ಕಂಪ್ಲೀಟ್ ಆಗಿ ಎಲ್ಲವನ್ನ ಬಂದ್ ಮಾಡ್ತೇವೆ ಎನ್ನುವಂಥದ್ದು ಅದಂತೂ ಆಗಿಲ್ಲ. ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ವಾಹನಗಳು ಸಾಮಾನ್ಯವಾಗಿ ಓಡಾಟವನ್ನು ಮಾಡ್ತಾ ಇದೆ. ಅದಾದ ಬಳಿಕ ಈಗ ಯಾವಾಗ ಬಂದ್ನ ಆಯೋಜಕರು ಜೊತೆಗೆ ಸಂಘಟನೆ ಪ್ರಮುಖರು ಏನಿರ್ತಾರೆ ಅವರು ಹೋರಾಟಕ್ಕೆ ಮುಂದಾಗ್ತಾರೆ, ಅದಾದ ಬಳಿಕ ಇದರ ಎಫೆಕ್ಟ್ ತಟ್ಟುವಂತ ಸಾಧ್ಯತೆ ಇದೆ. ಅಲ್ಲಿವರೆಗೂ ಕೂಡ ಇದೇ ರೀತಿಯಾಗಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುವಂತಹದ್ದು ಕಂಡು ಬರಲಿದೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ರಾಘು. ಸದ್ಯಕ್ಕಂತೂ ಗಮನಿಸ್ತಾ ಇದ್ವಿ ಗೂಡ್ಸ್ ವಾಹನಗಳೆಲ್ಲ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇರೋದು. ಬಟ್ 7-8 ಗಂಟೆ ನಂತರ ಯಾವುದೇ ಮುಷ್ಕರ ಆಗಲಿ ಒಂದು ಪೀಕ್ ಟೈಮ್ ಅಂತಿರುತ್ತೆ. ಪೀಕ್ ಟೈಮ್ ಯಾವುದು ಮುಷ್ಕರಕ್ಕೆ ಅಥವಾ ಪ್ರತಿಭಟನೆಗೆ ಅಂತ ಕೇಳಿದ್ರೆ ಒಂದು 9ರಿಂದ 11-12 ಗಂಟೆ ಒಳಗೆ. ಸೊ ಆ ಟೈಮ್ನಲ್ಲಿ ಹೇಗಿರುತ್ತೆ ಈ ಲಾರಿ ಮುಷ್ಕರದ ಎಫೆಕ್ಟು ಅನ್ನೋದ್ರ ಮೇಲೆ ಇದು ಸಕ್ಸಸ್ ಆಯ್ತಾ ಫ್ಲಾಪ್ ಆಯ್ತಾ ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕಂತೂ ಯಾವುದೇ ಬಂದ್ನ ವಾತಾವರಣ ಅಂದರೆ ಮುಷ್ಕರದ ವಾತಾವರಣ ಕಾಣಿಸ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.